ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಏನ್ ಮಾಡ್ತೀರಿ? ಮೊಬೈಲ್ ತೆಗೆದುಕೊಳ್ತೀರಾ ಅಥವಾ ವಾಟ್ಸಪ್ ನೋಡ್ತೀರಾ, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅನ್ನು ನೋಡ್ತಾ ಇದ್ದೀರಾ? ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಕಣ್ಣು ತೆರೆದ ತಕ್ಷಣ ಮೊದಲ 5 ನಿಮಿಷಗಳಲ್ಲೇ ನಿಮ್ಮ ಮನಸ್ಸಿನ ನಿಯಂತ್ರಣವನ್ನ ನೀವು ಯಾರಿಗೆ ಕೊಡ್ತಾ ಇದ್ದೀರಾ ಅಂತ? ಮೊಬೈಲ್ಗೇನಾ ಅಥವಾ ನಿಮ್ಮ ಕೈಯಲ್ಲೇನಾ? ಭಗವದ್ಗೀತೆ ನಮಗೆ ಕೇವಲ ಪೂಜೆ ಅಥವಾ ಪ್ರಾರ್ಥನೆಯ ಬಗ್ಗೆ ಮಾತ್ರ ಕಲಿಸೋದಿಲ್ಲ. ಅದು ನಮಗೆ ಮನಸ್ಸನ್ನ ಹೇಗೆ ನಿಯಂತ್ರಿಸಬೇಕು, ಕರ್ತವ್ಯವನ್ನ ಹೇಗೆ ಮಾಡಬೇಕು ಮತ್ತು ಶಾಂತವಾದ ಮನಸ್ಸಿನಿಂದ ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದನ್ನು ಕೂಡ ಕಲಿಸ್ತದೆ. ಹಾಗಿದ್ರೆ ಭಗವದ್ಗೀತೆಯ ತತ್ವಗಳನ್ನು ಆಧರಿಸಿ ಪ್ರತಿದಿನ ಬೆಳಗ್ಗೆ ಮಾಡಬಹುದಾದ ಒಂದು ಪವರ್ಫುಲ್ ಮಾರ್ನಿಂಗ್ ರಿಚುವಲ್ ಯಾವುದು? ಈ ವಿಡಿಯೋದಲ್ಲಿ ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೇನೆ. ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯ ಸ್ಟೆಪ್ ನಿಮ್ಮ ಇಡೀ ದಿನದ ಮನಸ್ಥಿತಿಯನ್ನೇ ಬದಲಾಯಿಸಬಹುದು. ಸ್ಟೆಪ್ ನಂಬರ್ 1, ಎದ್ದ ತಕ್ಷಣ ಮೊಬೈಲ್ ಬೇಡ. ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ಮೊದಲ ನಿಯಮನೇ ಮೊಬೈಲ್ ಅನ್ನ ಮುಟ್ಲಿಕ್ಕೆ ಹೋಗಬೇಡಿ. ಕನಿಷ್ಠ ಮೊದಲ 20ರಿಂದ 30 ನಿಮಿಷಗಳವರೆಗೇನಾದ್ರೂ. ಯಾಕಂದ್ರೆ ಬೆಳಿಗ್ಗೆ ನಿಮ್ಮ ಮನಸ್ಸು ತುಂಬಾ ಸೂಕ್ಷ್ಮ ಸ್ಥಿತಿಯಲ್ಲಿರ್ತದೆ. ಆ ಸಮಯದಲ್ಲಿ ನೀವು ನೋಡಿದ ಮೊದಲ ವಿಷಯಗಳು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರ್ತವೆ. ಯಾರಾದರೂ ಕೆಟ್ಟ ಸುದ್ದಿ, ಯಾರಾದರೂ ಸಕ್ಸಸ್, ಯಾರಾದರೂ ಸಮಸ್ಯೆ, ಯಾರಾದರೂ ನೆಗೆಟಿವ್ ಕಾಮೆಂಟ್, ಇವೆಲ್ಲವೂ ನಿಮ್ಮ ಮನಸ್ಸನ್ನ ಹೊರಗಿನ ಜಗತ್ತಿನ ಕಡೆಗೆ ಎಳಿತವೆ. ಆದ್ದರಿಂದ ಎದ್ದ ತಕ್ಷಣ ಕಣ್ಣು ಮುಚ್ಚಿ ಆಳವಾದ ಉಸಿರಾಟವನ್ನು ತೆಗೆದುಕೊಂಡು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಇವತ್ತು ನನ್ನ ಮನಸ್ಸನ್ನು ನಾನು ನಿಯಂತ್ರಿಸುತ್ತೇನೆ ಅಂತ. ಮತ್ತೊಮ್ಮೆ ಹೇಳಿ, ನನ್ನ ದಿನವನ್ನು ನಾನು ಜಾಗೃತಿಯಿಂದ ಪ್ರಾರಂಭಿಸುತ್ತೇನೆ ಅಂತ. ಇದು ನಿಮ್ಮ ಮೊದಲ ಮಾರ್ನಿಂಗ್ ಡಿಸಿಪ್ಲಿನ್ ಆಗಿರಬೇಕು. ಸ್ಟೆಪ್ ನಂಬರ್ 2, ಕೃತಜ್ಞತೆ ಮತ್ತು ಭಗವಂತನ ಸ್ಮರಣೆ. ಈಗ ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ಳಿ, ನಿಮ್ಮ ಕೈಗಳನ್ನು ಜೋಡಿಸಿ ಭಗವಂತನನ್ನ ನೆನಪಿಸಿಕೊಳ್ಳಿ. ನಿಮಗೆ ಇಷ್ಟವಾದ ದೇವರನ್ನ ನೆನಪಿಸಿಕೊಳ್ಬಹುದು. ಶ್ರೀ ಕೃಷ್ಣ, ಶ್ರೀರಾಮ, ಶಿವ, ದೇವಿ ಅಥವಾ ನಿಮ್ಮ ಹೃದಯಕ್ಕೆ ಹತ್ತಿರವಾದ ದೈವಿಕ ಶಕ್ತಿಯನ್ನ ನೀವು ನೆನಪಿಸಿಕೊಳ್ಬಹುದು. ನಂತರ ನಿಧಾನವಾಗಿ ಹೇಳಿ, ನನ್ನ ಜೀವನಕ್ಕೆ ಮತ್ತೊಂದು ದಿನವನ್ನ ನೀಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಅಂತ. ನನಗೆ ಆರೋಗ್ಯ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಕುಟುಂಬಕ್ಕಾಗಿ ಧನ್ಯವಾದಗಳು. ಇಂದು ಒಳ್ಳೆಯ ಕೆಲಸ ಮಾಡಲು ನನಗೆ ಶಕ್ತಿಯನ್ನ ನೀಡಿ. ಇಲ್ಲಿ ಒಂದು ಮುಖ್ಯ ವಿಷಯ ಇದೆ ಸ್ನೇಹಿತರೆ, ನೀವು ಕೇಳುವುದಕ್ಕಿಂತ ಮೊದಲು ಕೃತಜ್ಞತೆಯನ್ನ ಅನುಭವಿಸಿ. ಯಾಕಂದ್ರೆ ನಮ್ಮ ಗಮನ ಯಾವುದರ ಮೇಲೆ ಇರ್ತದೆಯೋ ನಮ್ಮ ಮನಸ್ಸು ಅದನ್ನೇ ಹೆಚ್ಚು ಹೆಚ್ಚು ಗಮನಿಸಲು ಪ್ರಾರಂಭಿಸ್ತದೆ. ಸ್ಟೆಪ್ ನಂಬರ್ 3, 5 ನಿಮಿಷ ಉಸಿರಿನ ಮೇಲೆ ಗಮನವನ್ನ ಕೊಡಿ. ಈಗ ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಬೆನ್ನು ಹುರಿ ನೇರವಾಗಿರಲಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ಈಗ ನಿಮ್ಮ ಉಸಿರಿನ ಮೇಲೆ ಮಾತ್ರ ಗಮನವನ್ನು ಕೊಡಿ. ಉಸಿರನ್ನ ಒಳಗಡೆ ತೆಗೆದುಕೊಳ್ಳಿ, ನಿಧಾನವಾಗಿ ಹೊರಗಡೆ ಬಿಡಿ. ಮತ್ತೆ ಒಳಗಡೆ ತೆಗೆದುಕೊಳ್ಳಿ, ಮತ್ತೆ ಹೊರಗಡೆ ಬಿಡಿ. ಯಾವುದೇ ಬಲವಂತ ಬೇಡ, ಯಾವುದೇ ವಿಶೇಷ ಅನುಭವಕ್ಕಾಗಿ ಕಾಯಬೇಡಿ. ಮನಸ್ಸಿನಲ್ಲಿ ಆಲೋಚನೆಗಳು ಬಂದರೆ ಅವುಗಳ ಜೊತೆ ಹೋಗಬೇಡಿ, ಕೇವಲ ಗಮನಿಸಿ. ಮತ್ತೆ ಉಸಿರಿನ ಕಡೆಗೆ ಬನ್ನಿ. ಭಗವದ್ಗೀತೆಯ ಧ್ಯಾನ ಮತ್ತು ಮನಸ್ಸಿನ ನಿಯಂತ್ರಣದ ತತ್ವದ ಸಾರವೇ ಇದಾಗಿದೆ. ಮನಸ್ಸು ಎಲ್ಲಿಗೆ ಹೋದರೂ ಕೂಡ ಅದನ್ನು ಮತ್ತೆ ನಿಮ್ಮ ನಿಯಂತ್ರಣಕ್ಕೆ ತರುವುದು. ಪ್ರತಿದಿನ ಕೇವಲ 5 ನಿಮಿಷ ಈ ಧ್ಯಾನವನ್ನು ಅಭ್ಯಾಸ ಮಾಡಿ. ಸ್ಟೆಪ್ ನಂಬರ್ 4, ಒಂದು ಶ್ಲೋಕ ಅಥವಾ ಒಂದು ಒಳ್ಳೆಯ ವಿಚಾರವನ್ನು ಕಲ್ತ್ಕೊಳ್ಳಿ. ಈಗ ನಿಮ್ಮ ಬೆಳಗಿನ ರೊಟೀನ್ನಲ್ಲಿ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ಸೇರಿಸ್ಕೊಳ್ಳೋಣ. ಪ್ರತಿದಿನ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಓದಿ ಅದರ ಅರ್ಥವನ್ನು ತಿಳಿದುಕೊಳ್ಳಿ. ಉದಾಹರಣೆಗೆ, ಕರ್ಮನ್ನೇ ವಾದಿಕಾರಸ್ತೆ ಮಾಫಲೇಶು ಕದಾಯಚ. ಇದರ ಸರಳ ಅರ್ಥ, ನಿನಗೆ ನಿನ್ನ ಕರ್ತವ್ಯವನ್ನು ಮಾಡುವ ಹಕ್ಕಿದೆ, ಅದರ ಫಲದ ಮೇಲೆ ನಿನಗೆ ಸಂಪೂರ್ಣ ನಿಯಂತ್ರಣವಿಲ್ಲ ಅಂತ. ಈ ಒಂದು ವಿಚಾರವನ್ನೇ ಇಂದು ನಿಮ್ಮ ಜೀವನದಲ್ಲಿ ಪ್ರಯೋಗಿಸಿ. ನಿಮ್ಮ ಕೆಲಸವನ್ನು ನೀವು ಉತ್ತಮವಾಗಿ ಮಾಡಿ, ಆದರೆ ಫಲದ ಬಗ್ಗೆ ಅತಿಯಾದ ಭಯ ಬೇಡ. ಯಾಕಂದರೆ ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದನ್ನು ನೀವು ಮಾಡಿ, ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದಿರುವುದನ್ನು ನೀವು ಬಿಟ್ಬಿಡಿ. ಈ ಒಂದು ಮನೋಭಾವವೇ ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡಬಹುದು. ಸ್ಟೆಪ್ ನಂಬರ್ 5, ಇಂದಿನ ನಿಮ್ಮ ಕರ್ತವ್ಯವನ್ನು ನಿರ್ಧರಿಸಿ. ಈಗ ಒಂದು ಪುಸ್ತಕವನ್ನು ತೆಗೆದುಕೊಂಡು ಇವತ್ತು ನೀವು ಮಾಡಲೇಬೇಕಾದ 3 ಮುಖ್ಯವಾದ ಕೆಲಸವನ್ನು ನೀವು ಬರೀರಿ. 3 ಮಾತ್ರ. ಉದಾಹರಣೆಗೆ, ಫಸ್ಟ್ 1, ನನ್ನ ಪ್ರಮುಖ ಕೆಲಸವನ್ನು ಪೂರ್ಣಗೊಳಿಸುವುದು. ಸೆಕೆಂಡ್, ನನ್ನ ಆರೋಗ್ಯಕ್ಕಾಗಿ ಸಮಯವನ್ನು ಕೊಡುವುದು. ಥರ್ಡ್, ನನ್ನ ಕುಟುಂಬದ ಜೊತೆ ಗುಣಮಟ್ಟದ ಸಮಯವನ್ನು ಕಳೆಯುವುದು. ಆದರೆ ಇಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ. ನಾನು ಈ ಕೆಲಸವನ್ನು ಮಾಡುತ್ತೇನೆ, ಆದರೆ ಫಲದ ಬಗ್ಗೆ ಅತಿಯಾಗಿ ಚಿಂತಿಸೋದಿಲ್ಲ. ಇದೇ ಕರ್ಮಯೋಗದ ಒಂದು ಪ್ರಮುಖ ಮನೋಭಾವ ಆಗಿದೆ. ಕೆಲಸ ಮಾಡುವಾಗ ಪೂರ್ಣ ಗಮನ ಕೆಲಸದ ಮೇಲೆ ಇರಲಿ. ಫಲ ಬಂದಾಗ ವಿನಯದಿಂದ ಸ್ವೀಕರಿಸಿ. ಫಲ ನಿರೀಕ್ಷೆಯಂತೆ ಬರೆದಿದ್ದಾರೆ,
ಅದರಿಂದ ಕಲಿಯಿರಿ ಮತ್ತೆ ಮುಂದುವರೆಯಿರಿ. ಸ್ಟೆಪ್ ನಂಬರ್ 6, ಒಂದು ಪವರ್ಫುಲ್ ಸಂಕಲ್ಪ. ಈಗ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿ ಮತ್ತು ಈ 5 ಸಾಲುಗಳನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ. ಇವತ್ತು ನಾನು ನನ್ನ ಮನಸ್ಸಿನ ಮಾಲೀಕ. ನಾನು ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ. ನನ್ನ ನಿಯಂತ್ರಣದಲ್ಲಿರುವ ವಿಷಯಗಳ ಮೇಲೆ ನಾನು ಗಮನವನ್ನು ಕೊಡುತ್ತೇನೆ. ಭಯಕ್ಕಿಂತ ಧೈರ್ಯವನ್ನು ಆಯ್ಕೆ ಮಾಡುತ್ತೇನೆ. ಇಂದು ನಾನು ನಿನ್ನೆಗಿಂತ ಉತ್ತಮ ವ್ಯಕ್ತಿಯಾಗುತ್ತೇನೆ. ಈ ಮಾತುಗಳನ್ನು ಕೇವಲ ಹೇಳಬೇಡಿ, ಅದನ್ನು ಅನುಭವಿಸಿ. ನಿಮ್ಮ ಮನಸ್ಸಿಗೆ ನೀವು ಪ್ರತಿದಿನ ನೀಡುವಂತಹ ಸಂದೇಶ ನಿಮ್ಮ ವರ್ತನೆಯ ಮೇಲೆ ಪರಿಣಾಮ ಬೀರುತ್ತದೆ. ಸ್ಟೆಪ್ ನಂಬರ್ 7, 30 ನಿಮಿಷಗಳ ನೋ ಡಿಸ್ಟ್ರಾಕ್ಷನ್ಸ್ ಮಾರ್ನಿಂಗ್ ರೊಟೀನ್. ಈಗ ನಿಮ್ಮ ಮಾರ್ನಿಂಗ್ ರಿಚುವಲ್ ಪೂರ್ಣವಾಗಿದೆ. ಆದರೆ ಒಂದು ಚಾಲೆಂಜ್, ಪ್ರತಿದಿನ ಬೆಳಗ್ಗೆ ಮೊದಲು 30 ನಿಮಿಷಗಳನ್ನು ನಿಮಗಾಗಿ ಮೀಸಲಿಡಿ. ಮೊಬೈಲ್ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ, ನೆಗೆಟಿವ್ ನ್ಯೂಸ್ ಇಲ್ಲ, ಅನಗತ್ಯವಾದಂತಹ ಚಾಟ್ಸ್ ಇಲ್ಲ. ಬದಲಿಗೆ 5 ನಿಮಿಷದ ಧ್ಯಾನ, 5 ನಿಮಿಷ ಕೃತಜ್ಞತೆ, 5 ನಿಮಿಷ ಗೀತೆಯ ವಿಚಾರ, 5 ನಿಮಿಷ ನಿಮ್ಮ ದಿನದ ಪ್ಲಾನಿಂಗ್ ಮತ್ತು ಉಳಿದ ಸಮಯದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಿದ್ಧಪಡಿಸಿ. ಇದನ್ನು ಒಂದು ದಿನ ಮಾಡಿದರೆ ಅದು ಕೇವಲ ಒಂದು ರೊಟೀನ್, ಆದರೆ 21 ದಿನ ಮಾಡಿದರೆ ಅದು ನಿಮ್ಮ ಜೀವನ ಶೈಲಿಯ ಒಂದು ಭಾಗವಾಗಬಹುದು. ನೆನ್ಪಿಡಿ ಸ್ನೇಹಿತರೆ, ಒಳ್ಳೆಯ ದಿನವನ್ನು ಸಂಜೆ ನಿರ್ಮಿಸೋದಿಲ್ಲ, ಅದು ಬೆಳಿಗ್ಗೆನೇ ನಿರ್ಮಾಣವಾಗ್ತದೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಜಗತ್ತನ್ನು ನೋಡಿದರೆ ಜಗತ್ತು ನಿಮ್ಮ ಮನಸ್ಸನ್ನು ನಿಯಂತ್ರಿಸ್ತದೆ. ಆದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸನ್ನು ನೀವು ನೋಡಿದರೆ ನೀವು ನಿಮ್ಮ ದಿನವನ್ನು ನಿಯಂತ್ರಿಸಲು ಪ್ರಾರಂಭಿಸ್ತೀರಾ. ಭಗವದ್ಗೀತೆ ನಮಗೆ ಕಲಿಸುವ ಒಂದು ಮಹತ್ವವಾದ ಜೀವನದ ಪಾಠ, ಕರ್ತವ್ಯವನ್ನು ಮಾಡಿ, ಮನಸ್ಸನ್ನು ನಿಯಂತ್ರಿಸಿ, ಫಲದ ಬಗ್ಗೆ ಅತಿಯಾದ ಆಸಕ್ತಿಯನ್ನು ಬಿಡಿ ಮತ್ತು ನಿಮ್ಮ ಜೀವನವನ್ನು ಜಾಗೃತಿಯಿಂದ ನಡೆಸಿ. ನಾಳೆ ಬೆಳಗ್ಗೆ ಅಲಾರಂ ಆಫ್ ಮಾಡಿದ ತಕ್ಷಣ ಮೊಬೈಲನ್ನು ತೆಗೆದುಕೊಳ್ಬೇಡಿ. ಮೊದಲು ಕಣ್ಣನ್ನು ಮುಚ್ಚಿ ಆಳವಾದ ಉಸಿರಾಟವನ್ನು ತೆಗೆದುಕೊಂಡು ನಿಮ್ಮೊಳಗೆ ಹೇಳಿ, ಇಂದು ನನ್ನ ಜೀವನದ ಮತ್ತೊಂದು ಅವಕಾಶ ಅಂತ. ನಂತರ ಈ ಮಾರ್ನಿಂಗ್ ರಿಚುವಲನ್ನು ಪ್ರಾರಂಭಿಸಿ. ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಈ ರೊಟೀನನ್ನು ಪ್ರಾರಂಭಿಸಲು ಸಿದ್ಧರಾಗಿದ್ದರೆ ಕಾಮೆಂಟ್ನಲ್ಲಿ ನಾನು 21 ದಿನ ಮಾಡ್ತೇನೆ ಅಂತ ಬರೀರಿ. ಮತ್ತು ಇಂತಹ ಆಧ್ಯಾತ್ಮಿಕ ಹಾಗೂ ಜೀವನ ಪರಿವರ್ತನೆಯ ವಿಡಿಯೋಗಳಿಗಾಗಿ ನಮ್ಮ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಶ್ರೀ ಕೃಷ್ಣಾರ್ಪಣಮಸ್ತು.